ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ನಾವು ಹೊರಟಿದೀವಿ. ಆಲ್ರೆಡಿ ಆಲ್ಮೋಸ್ಟ್ ಒಂದು ಕಾಲ್ ಭಾಗ ಬಂದಿದೀವಿ. ಇನ್ನ ಸುಮಾರಿದೆ ಹೋಗಕ್ಕೆ. ಬನ್ನಿ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡೋಣ. ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿಲ್ವಲ್ಲ, ನಾವು ಗಾಣಗಾಪುರಕ್ಕೆ ಹೋಗ್ತಾ ಇರೋದು. ಇದು ಕಲಬುರಗಿಯಲ್ಲಿರುವಂತ ಗಾಣಗಾಪುರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಗಾಣಗಾಪುರ ಶ್ರೀ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ತುಂಬಾ ಲಾಂಗ್ ಡಿಸ್ಟೆನ್ಸ್ ಆಗತ್ತೆ ನಮ್ಗೆ ಆನ್ ರೋಡ್ ಅಂತಂದ್ರೆ, ಬಟ್ ಒಂಥರ ಚೆನ್ನಾಗಿರತ್ತೆ ಕೂಡ. ಅಂಡ್ ನಮ್ಗೆ ಬೇಕಾದಂಗೆ ಎಲ್ಲ ನಿಲ್ಸ್ಕೊಂಡೆಲ್ಲ ಹೋಗ್ಬೋದು. ಪಾಪ ಎಲ್ಲ ಇರೋದ್ರಿಂದ ಸ್ವಲ್ಪ ಕಂಫರ್ಟೇಬಲ್ ಇರತ್ತೆ ಅಂತ ನಾವ್ ಈ ತರ ಹೊರಟಿದೀವಿ ಈಗ ಫೈನಲಿ. ಅಂಡ್ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದ್ಸಲಿ ಹೋಗಿದ್ವಿ ನಾವು. ಆ ಟೈಮ್ ಅಲ್ಲಿ ಅವಾಗ ವಿಡಿಯೋ ಮಾಡಿ ಕೂಡ ಶೇರ್ ಮಾಡಿದ್ದೆ. ನೀವ್ ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರು ನೋಡ್ಬೋದು. ಇವಾಗ ನಾನು ಹೊಸದಾಗಿ ವಿಡಿಯೋ ಹಾಕ್ತೀನಿ, ಅದನ್ನ ಕೂಡ ನೋಡಿ ಆಯ್ತಾ. ಹಾಗೆ ನೀವಿನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವಾಗ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ನಾವು ಬೆಳಗ್ಗೆ 3 ಗಂಟೆ ಹಂಗೆ ಮನೆಯಿಂದ ಹೊರಟ್ವಿ. ಅಲ್ಲಿಂದ ಮತ್ತೆ ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹೊರಟಿರೋದು. ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ನಾನು ಅದನ್ನೆಲ್ಲ ಹಾಕ್ತೀನಿ. ಇನ್ನ ಮುಂದೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ. ಮತ್ತೆ ಫ್ರೆಂಡ್ಸ್, ನಾವು ನಮ್ಮ ಮನೆಯಿಂದ 3:30 ಹಂಗೆ ಹೊರಟಿದ್ದು. 4 ಗಂಟೆ ಹಂಗೆ ಪುತ್ತೂರು ರೀಚ್ ಆಗಿ ಅಮ್ಮ ಮತ್ತು ತಮ್ಮ ಅಲ್ಲಿ ಸಿಕ್ಕಿದ್ರು ನಮಗೆ. ಸೊ ಅಲ್ಲಿಂದ ಮತ್ತೆ ನಾವು ಜೊತೆಯಲ್ಲೇ ಹೋಗ್ತಾ ಇರೋದು. ಆ್ಯಂಡ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಆನೆಗುಡ್ಡೆ ಗಣಪತಿ ದೇವಸ್ಥಾನಕ್ಕೆ ಬಂದಿರೋದು. ಇಲ್ಲಿ ಬೆಳಗಿನ ಪೂಜೆ ನೋಡೋಕ್ಕೆ ಸಿಕ್ತು. ಅದು ತುಂಬಾ ಖುಷಿ ಆಯಿತು ನಮಗೆ. ನಾನು ಇದುವರೆಗೂ ಇಲ್ಲಿ ಬೆಳಗಿನ ಪೂಜೆ ಅಂತೂ ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಕೊಟ್ಟರು ಅಲ್ಲಿ. ಸೊ ಅದನ್ನೆಲ್ಲ ತೊಗೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಬೆಳಗ್ಗೆ ಒಂದು ದೇವಸ್ಥಾನಕ್ಕೆ ಹೋಗೊಂದು ವೈಬ್ಸ್ ಇದೆಯಲ್ಲ, ಅದಂತೂ ತುಂಬ ಚೆನ್ನಾಗಿರುತ್ತೆ. ಪಾಪು ಕೂಡ ನಿದ್ದೆ ಮಿಂದಾಗಿ ಎದ್ದಿದ್ಲು. ಅವಳು ನಾವು ಮನೆಯಿಂದ ಹೊರಡ್ಬೇಕಾದ್ರೇ ಎದ್ಬಿಟ್ಟಿದ್ಲು. ಸರಿ ಅಂತ ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ಅವಳು ನಿದ್ದೆ ಮಾಡ್ಕೊತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಅವಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ದೇವರನ್ನ ಕೂಡ ತುಂಬ ಚೆನ್ನಾಗಿ ಕಾಣ್ಸೋಕ್ಕೆ ಸಿಕ್ತು. ತುಂಬ ಜನ ಇದ್ದರೂ ಕೂಡ, ಬಟ್ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ಇನ್ನು ಇಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ಫ್ರೆಂಡ್ಸ್, ಹಾಗೆಯೇ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ, ನೀವು ಗೆಸ್ ಮಾಡಿ ಅಂತ ಕ್ಲೂ ಕೂಡ ಕೊಟ್ಟಿದ್ದೆ. ಒಬ್ಬರಂತೂ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ತುಂಬಾ ಖುಷಿ ಆಯಿತು ನೀವು ಗೆಸ್ ಮಾಡಿದ್ದನ್ನು ನೋಡಿ. 4 ಗಂಟೆಗೆ ಹೊರಟಿರೋದು ನಾವು ಪುತ್ತೂರಿಂದ. ಸೊ ಇವಾಗ ನಾವು ಹೊನ್ನಾವರ ರೀಚ್ ಆಗಿದ್ದೀವಿ. 7:30 ಆಗ್ತಾ ಬಂತು. ಸೊ ಹಂಗೆ ಅರೌಂಡ್ ಒಂದು 250 ಕಿಲೋಮೀಟರ್ಸ್ ಇವಾಗ ಟ್ರಾವೆಲ್ ಮಾಡಾಯಿತು. ಸೊ ಇನ್ನಿಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಹಾಗೆಯೇ ನೀವೇ ನೋಡಿದ್ರಿ ಆಲ್ರೆಡಿ. ಇವಾಗ ದಾರಿ ಮಧ್ಯೆ ಆನೆಗುಡ್ಡೆ ಗಣಪತಿ ಟೆಂಪಲ್ಗೆ ಹೋಗಿದ್ವಿ. ಸೊ ಪೂಜೆ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಅದೆಲ್ಲ ಆಗಿ ಇವಾಗ ಹೊನ್ನಾವರ ರೀಚ್ ಆಗಿದ್ದೀವಿ. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಟ್ರಾವೆಲ್ ಅನ್ನ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಯಲ್ಲಾಪುರ ರೂಟ್ ಆಗಿ ನಾವು ಇವಾಗ ಹುಬ್ಬಳ್ಳಿಗೆ ಹೋಗ್ಬೇಕು. ಸೊ ಅಲ್ಲಿಂದ ಮುಂದೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ. ಎಲ್ಲ ನಿಮ್ಗೂ ತೋರಿಸ್ತೀನಿ. ಹಾಗೇನೆ 2 ವರ್ಷಗಳ ಹಿಂದೆ ನಾವು ಗಣಗಾಪುರ ಹೋದಾಗ ಯಾವ ತರ ಇತ್ತು ಅಂತ ಬ್ಲಾಗ್ ಅಲ್ಲಿ ಚಿಕ್ಕದಾಗಿ ತೋರಿಸಿದ್ವಿ. ಬನ್ನಿ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೇಕು. ನ್ಯೂ ರಾಮೇಶ್ವರಂ ಅಂತ ಒಂದು ರೆಸ್ಟೋರೆಂಟ್ ಇದೆ. ಸೊ ನೋಡೋಣ ಯಾವ ತರ ಇದೆ ಅಂತ. ನೋಡೋದಕ್ಕಂತೂ ಆಂಬಿಯನ್ಸ್ ಹೊರಗಿಂದ ಚೆನ್ನಾಗಿದೆ. ಬನ್ನಿ, ಪ್ರಜ್ಞೆ ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಮಗಳನ್ನ ರೆಡಿ ಮಾಡ್ತಾ ಇದ್ದಾಳೆ ಇಲ್ಲಿ. ಫ್ರೆಂಡ್ಸ್, ನಾನು ಮಾತಾಡಿದ್ದೆ ಬಿಟ್ಟಿದ್ದು ರೆಕಾರ್ಡೇ ಆಗಿರಲಿಲ್ಲ. ಏನೋ ಮೈಕೇನೋ ಇಶ್ಯೂ ಇತ್ತು, ಆನ್ ಮಾಡೋಕ್ಕೆ ಮರ್ತಿದ್ದೆ ಅನಿಸುತ್ತೆ. ಪಾಪುನ ಮನೆಯಿಂದ ಹಾಗೆ ಎತ್ಕೊಂಡು ಬಂದಿದ್ದಲ್ವ, ಅವಳು ಡ್ರೆಸ್ ಕೂಡ ಚೇಂಜ್ ಮಾಡಿರಲಿಲ್ಲ. ಸೊ ಇವಾಗ ಅವಳನ್ನ ಡ್ರೆಸ್ ಚೇಂಜ್ ಮಾಡಿಸಿ ಇಲ್ಲಿ ಇವಾಗ ತಿನ್ನಕ್ಕೆ ಹೋಗಬೇಕು. ಇಲ್ಲಿ ಒಂದು ಹೊನ್ನಾವರದಲ್ಲಿರುವಂಥ ರಾಮೇಶ್ವರಂ ಅಂತ ಒಂದು ಹೋಟೆಲ್ ಹತ್ರ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ಕೂಡ ಇಲ್ಲಿ ತಿಂಡಿ ಆಗಿರ್ಬೋದು ಎಲ್ಲನೂ. ಆ್ಯಂಡ್ ಪಾಪು ಕೂಡ ಅವಾಗ ತಾನೇ ಎದ್ದಿದ್ಲು. ಹಾಗೆ ಇವಾಗ ನಮಗೆ ತಿಂಡಿ ಏನೇನು ಬೇಕು ಎಲ್ಲ ಆರ್ಡರ್ ಮಾಡಿದ್ವಿ. ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ಜನ ಇದ್ದರೂ ಕೂಡ ಇಲ್ಲಿ, ಬಟ್ ಚೆನ್ನಾಗಿತ್ತು. ಟೇಸ್ಟ್ ವೈಸು ಕ್ವಾಲಿಟಿ ಎಲ್ಲದು ತುಂಬ ಚೆನ್ನಾಗಿತ್ತು. ಇಡ್ಲಿ, ವಡೆ, ದೋಸೆ ಎಲ್ಲನೂ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಎಲ್ಲನೂ. ಯಾವುದೂ ಚೆನ್ನಾಗಿಲ್ಲ ಅಂತ ಹೇಳೋ ಥರ ಇರಲಿಲ್ಲ. ಬಟ್ ಪಾಪು ಏನಂದರೆ ಅವಳೇನೂ ತಿನ್ನೋ ಮೂಡಲ್ಲಿ ಇರಲಿಲ್ಲ. ಬಿಕಾಸ್ ಅವಾಗ ತಾನೇ ಎದ್ದಿದ್ಲು ಅಲ್ವಾ. ಹಾಗಾಗಿ ಅವಳಿಗೆ ಆ್ಯಸ್ ಯೂಶ್ವಲ್ ಪಾರ್ಸೆಲ್ ತೊಗೊಂಡ್ವಿ. ಕಾರಲ್ಲಿ ಹೋಗ್ತಾ ಆಮೇಲೆ ತಿನ್ಸೋಣ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಹಾಗೆಯೇ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋಂಥ ವ್ಯೂ ಅಂತೂ ಸಿಕ್ತು. ಬೆಳಗ್ಗೆ ಈ ಥರ ಪ್ಲೇಸ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಹಾಗೆ ಇಲ್ಲಿ ನಿಲ್ಲಿಸಿ ಇವಾಗ ಒಂದು ಸ್ವಲ್ಪ ಹೊತ್ತು ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಪ್ಲೇಸ್ ಎಲ್ಲಿ ಅಂತ ಕೇಳಿದರೆ, ಇದು ಬಂದು ಹೊನ್ನಾವರದಿಂದ ಕುಮಟಾಕ್ಕೆ ಹೋಗೋ ಮಾರ್ಗದಲ್ಲಿ ಸಿಗುತ್ತೆ ನಿಮಗೆ. ಗಂಗವಳ್ಳಿ ನದಿಯ ತಟ ಇದು. ತುಂಬ ಚೆನ್ನಾಗಿತ್ತು ವ್ಯೂ ಅಂತೂ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದು ತುಂಬ ಹಳ್ಳಿ ಒಳಗಡೆ ಇರುವಂಥದ್ದು. ಹಾಗಾಗಿ ಅಷ್ಟಾಗಿ ಜನರು ಯಾರೂ ಬರೋದಿಲ್ಲ. ಆ್ಯಂಡ್ ನೋಡ್ಬೋದು ತುಂಬ ಚೆನ್ನಾಗಿದೆ. ನಾನು ಇದನ್ನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಬಟ್ ಏನಂದರೆ, ಈ ಥರ ಕೆಲವೊಂದು ಪ್ಲೇಸ್ಗಳನ್ನು ನಾವು ಹಾಕೋದ್ರಿಂದ ಅಲ್ಲಿ ಜನಗಳು ತುಂಬ ಬಂದುಬಿಟ್ಟು ಗಲೀಜು ಮಾಡಿ ಕಸ ಎಲ್ಲ ಎಸ್ದೋಗ್ತಾರೆ. ಬಟ್ ದಯವಿಟ್ಟು ಆ ಥರ ಒಂದು ಮಾಡಬೇಡಿ. ಬಿಕಾಸ್
ತುಂಬ ಕ್ಲೀನಾಗಿತ್ತು ಕೂಡ. ನಾವು ಈ ಥರ ಹೋಗಿ ಎಲ್ಲರೂ ಅದನ್ನು ಗಲೀಜು ಮಾಡಿ ಬರ್ತೀವಿ, ಅದು ಮಾತ್ರ ಮಾಡಬೇಡಿ. ಹೋಗಿಬಿಟ್ಟು ನೋಡಿ ಆ ಪ್ರಕೃತಿಯನ್ನು ಎಂಜಾಯ್ ಮಾಡಿ ಅಷ್ಟೇ ಹೊರತು ಅಲ್ಲಿ ಕಸ ಎಲ್ಲ ಹಾಕೋದಾಗಿರ್ಬೋದು, ವೇಸ್ಟ್ ಎಲ್ಲ ಬಿಸಾಡೋದು ಈ ಥರ ಎಲ್ಲ ಮಾಡೋದು ಒಳ್ಳೆಯದಲ್ಲ. ಆ್ಯಂಡ್ ಅಷ್ಟೇನೆ ಅದೊಂದು ಹೇಳಬೇಕಿತ್ತು. ಬಿಕಾಸ್ ನಾನು ತುಂಬ ಕಡೆ ನೋಡಿದ್ದೇನೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಎಲ್ಲಾದರೂ ನಾವು ಈ ಥರ ಎಲ್ಲಾದರೂ ಒಂದು ಪ್ಲೇಸನ್ನು ಹಾಕಿದ್ರೆ ತುಂಬ ಜನ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ತುಂಬ ಗಲೀಜು ಮಾಡಿ ಬರ್ತಾರೆ. ಹೋಗಿ ನೋಡಿ ಖುಷಿ ಪಡಿ, ಅದು ಬಿಟ್ಟು ಗಲೀಜು ಮಾಡೋದಷ್ಟು ಒಳ್ಳೆಯದಲ್ಲ ಅಷ್ಟೇನೆ. ಹಾಗೆ ನಮ್ಮ ಜರ್ನಿ ಕೂಡ ಕಂಟಿನ್ಯೂ ಆಯಿತು. ಪಾಪು ಕೂಡ ತಿಂಡಿ ಎಲ್ಲ ತಿನ್ನಿಸಿ ಅವಳನ್ನು ಕೂಡ ನಿದ್ದೆ ಮಾಡಿಸಿದೆ. ಅವಳು ಆರಾಮ್ಸೆ ಮಲ್ಕೊಂಡ್ಬಿಟ್ಟಿದ್ಲು. ಹಾಗೆ ಇಲ್ಲಿ ಹೋಗ್ತಾ ನೋಡಿ ಸೂರ್ಯಕಾಂತಿಗೆ ತೋಟ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇವಾಗ ಇಲ್ಲಿ ಸನ್ಫ್ಲವರ್ ತೋಟಕ್ಕೆ ಹೋಗ್ತಾ ಇದ್ದೀವಿ. ಫೋಟೋ ತಗೊಳ್ಳೋಣ ಅಂತ ನನ್ನ ಹಸ್ಬೆಂಡು ಯೂ ಟರ್ನ್ ಮಾಡಿ ನಿಲ್ಲಿಸಿದ್ದಾರೆ. ಪಾಪು ಮಲ್ಕೊಂಡಿದ್ದಾಳೆ. ಸೊ ನಾನು ಮತ್ತು ನನ್ನ ತಮ್ಮ ಮಾತ್ರ ಹೋಗ್ತಾ ಇದ್ದೀವಿ. ಅಮ್ಮ ಕಾರಲ್ಲೇನಿದ್ದಾರೆ. ಫೋಟೋ ತಗೊಳ್ಳೋಣ ಅಂತ ಬಂದಿರೋದು. ನೋಡೋಣ ಹೆಂಗೆ ಬರುತ್ತೆ ಏನು ಅಂತ. ಭಯನೂ ಆಗ್ತಾ ಇದೆ, ಯಾರದ್ದು ಬಂದು ಬೈದ್ರು ಅಂತ. ಏನೋ ನನಗಂತೂ ಈ ಥರ ರೋಡ್ ಟ್ರಿಪ್ ಹೋಗುವಾಗ ಈ ಥರ ಎಲ್ಲ ನೋಡೋದು ತುಂಬಾ ಇಷ್ಟ ಆಗುತ್ತೆ. ಇದು ಒಂದು ಹತ್ತಿ ಬೆಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಿಳಿ ಬಿಳಿಯಾಗಿ ಅಲ್ಲಲ್ಲಿ ಥರ ಚೆನ್ನಾಗಿತ್ತು. ಹಾಗೆ ನಮ್ಮ ವ್ಯೂವನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ರೋಡ್ ಟ್ರಿಪ್ಪಲ್ಲಿ ಆ ಕಡೆ ಈ ಕಡೆ ನೋಡಿಕೊಂಡು ಒಂಥರ ಚೆನ್ನಾಗಿರುತ್ತೆ. ಬೇರೆ ಊರಿಗೆ ಹೋಗ್ತಾ ಇರ್ತೀವಲ್ವ, ಆವಾಗ ನೋಡೋವಾಗ ಅಲ್ಲಿನ ಕೃಷಿ ಆಗಿರ್ಬೋದು, ಅಲ್ಲಿನ ತೋಟ, ಅಲ್ಲಿನ ಪರಿಸರ ಎಲ್ಲ ನೋಡೋದೇ ಒಂಥರ ಚಂದ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು. ನಾವಿವಾಗ ಲಂಚ್ ಮಾಡೋಣ ಅಂತ ಇಲ್ಲಿ ಬಂದು, ನಮಗಂತೂ ಉತ್ತರ ಕರ್ನಾಟಕಕ್ಕೆ ಹೋಗ್ತಾ ಇದ್ದೀವಿ. ರೊಟ್ಟಿ ಊಟ ಮಾಡದೇ ಇದ್ದರೆ ಹೆಂಗೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮತ್ತು ಬೇರೆ ಬೇರೆ ಕಾಳು ಹಾಕಿರೋದು ಪಲ್ಯ ಆಗಿರ್ಬೋದು, ಸೊಪ್ಪಿನ ಪಲ್ಯ, ಇದೆಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿ ಹುಡ್ಕೊಂಡು ಹೋಗ್ಬಿಟ್ಟು ಇಲ್ಲೊಂದು ಖಾನಾವಳಿಗೆ ಬಂದಿದ್ದೀವಿ. ತುಂಬಾ ಟೇಸ್ಟಿಯಾಗಿತ್ತು ಊಟ ಅಂತೂ. ರೊಟ್ಟಿ ಆಗಿರ್ಬೋದು, ಊಟ ಎಲ್ಲನೂ, ಆ ಚಟ್ನಿ ಪುಡಿ ಪ್ರತಿಯೊಂದು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಊಟ ಮಾಡ್ತಾ ಇದ್ದೀವಿ ಸಕ್ಕದಾಗಿ. ಫುಲ್ ಎಲ್ಲರೂ ಇಷ್ಟಪಟ್ಟು ತಿಂದ್ವಿ ಅಂತಲೇ ಹೇಳ್ಬೋದು. ಆ ಸ್ಪೈಸಿ ಆಗಿರುತ್ತೆ ನೋಡಿ, ಅದೊಂಥರ ಏನೋ ಟೇಸ್ಟ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ತುಂಬ ಚೆನ್ನಾಗಿ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ನೋಡ್ಬೋದು ಯಾವ ಹೋಟೆಲಲ್ಲಿ ನಾವು ಊಟ ಮಾಡಿರೋದು ಅಂತ. ಶ್ರೀ ಸಿದ್ದೇಶ್ವರ ಲಿಂಗಾಯತ ಖಾನಾವಳಿ. ಇದು ಬಂದಿರೋದು ನರಗುಂದದಲ್ಲಿ. ತುಂಬ ಚೆನ್ನಾಗಿತ್ತು ಊಟ. ಬಿಸಿ ಬಿಸಿಯಾಗಿ ರೊಟ್ಟಿ ಕೂಡ ಕೊಡ್ತಾಯಿದ್ರು, ಸಕ್ಕದಾಗಿತ್ತು. ನೀವು ಯಾರಾದರೂ ಆ ಕಡೆ ಬರೋರಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಹಾಗೆ ಇಲ್ಲಿ ಹೋಗ್ತಾ ನಮಗಂತೂ ಭಯನೇ ಆಗೋಗ್ಬಿಟ್ಟಿತ್ತು ಒಂದ್ಸಲ. ಯಾಕೆಂತಂದರೆ ನೋಡ್ಬೋದು ಈ ಕಬ್ಬು ತೊಗೊಂಡು ಹೋಗ್ತಾ ಇದೆಯಲ್ವ, ಇದು ಟ್ರ್ಯಾಕ್ಟರ್ ಅಂತಲೇ ಹೇಳೋದು, ಲಾರಿ ಅಂತ ಹೇಳೋದು ಗೊತ್ತಾಗ್ತಿಲ್ಲ. ಬಿಕಾಸ್ ಅದೊಂಥರ ಚೈನ್ ಲಿಂಕ್ ಥರ ಇತ್ತು. ಸೊ ಅದರಲ್ಲಿ ಅದು ಫುಲ್ಲು ವೇವಿ ಆಗಿ ಹೋಗ್ತಾಯಿತ್ತು. ನಮಗೆ ಸಿಕ್ಕಾಬಟ್ಟೆ ಭಯ ಆಗ್ಬಿಟ್ಟಿತ್ತು, ಇದು ಯಾವಾಗ ಬಿದ್ದೋಗುತ್ತೋ ಏನೋ ಅಂತ. ಬಟ್ ಆಮೇಲೆ ನೋಡಿದ್ರೆ ಎಲ್ಲನೂ ಅದೇ ಥರನೇ ಹೋಗುತ್ತೆ. ಅದು ಕಬ್ಬು ತೊಗೊಂಡೋಗೋ ಅಂಥ ಒಂದು ಲಾರಿ ಅಂತಲೂ ಹೇಳ್ಬೋದು. ಸೊ ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ನಾವು ಆಲ್ರೆಡಿ ಗಾಣಗಾಪುರಕ್ಕೆ ರೀಚ್ ಆದ್ವಿ. ಸಂಜೆ 6 ಗಂಟೆ ಹಂಗೆ ನಾವು ಕರೆಕ್ಟಾಗಿ ರೀಚ್ ಆಗಿಬಿಟ್ಟಿದ್ವಿ. ನೋಡ್ಬೋದು ನದಿ ಹತ್ರ ಅಂದ ಹೋಗ್ತಾ ಇದ್ದೀವಿ. ಇನ್ನೇನಿದ್ರು ಹೋಗಿ ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ನಾವು 6 ಗಂಟೆ ಹಂಗೆ ರೀಚ್ ಆಗಿದ್ವಿ. ಒಂದು 7 ಗಂಟೆ 7:30 ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್, ಹಾಗೆ ಯಾರಾದರೂ ಉತ್ತರ ಕರ್ನಾಟಕದಿಂದ ನನ್ನ ವೀಡಿಯೋಸನ್ನು ನೋಡ್ತಿದ್ರೆ ಖಂಡಿತವಾಗ್ಲೂ ನೀವು ಎಲ್ಲಿಂದ, ಯಾವ ಪ್ಲೇಸಿಂದ ವೀಡಿಯೋಸನ್ನು ನೋಡ್ತಾ ಇದ್ದೀರ ಅಂತ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಖುಷಿಯಾಗುತ್ತೆ ನಿಮ್ಮ ಕಮೆಂಟನ್ನು ನೋಡೋದಕ್ಕೆ. ಆ್ಯಂಡ್ ನಾವಿವಾಗ ನೋಡಿ ನಮ್ಮ ಲಾಡ್ಜ್ ಹತ್ರ ಬಂದಿದ್ದೀವಿ. ನಾವು ಲಾಸ್ಟ್ ಟೈಮ್ ಕೂಡ ಇಲ್ಲೇ ಸ್ಟೇ ಆಗಿದ್ವಿ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲೇ ಬಂದಿದ್ದೀವಿ ನೋಡಿ. ಪಾಪು ಅಂತೂ ಬಂದಿದ್ದ ತಕ್ಷಣ ಅಲ್ಲೆಲ್ಲ ಹಸುಗಳೆಲ್ಲ ಓಡಾಡ್ತಾ ಇದ್ವು. ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇದ್ಲು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋದು ಅದನ್ನು ಶೇರ್ ಮಾಡ್ತೀನಿ. ಅಲ್ಲಿನ ಸ್ಪೆಷಲ್ ಪೂಜೆಗಳಾಗಿರ್ಬೋದು ಅದ್ರ ಬಗ್ಗೆನೂ ಆದಷ್ಟು ಡೀಟೇಲ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.